ಬಂದ್ಯಾ? ಸರಿ, ಹೋಗಿ ಕೈ ತೊಳ್ಕೊಂಬರೋಗು. ಲಕ್ಷ್ಮಮ್ಮ ಬಾಲುಗೆ ಊಟ ಬಡಿಸುತ್ತಿದ್ದಳು. ಬಾಲು, ಇನ್ನು ಯಾಕೆ ನೀನ್ ಸ್ನಾನ ಮಾಡಿಲ್ಲ? ನಿನ್ ಬಟ್ಟೆ ನೋಡಿ ಎಷ್ಟು ಮಣ್ಣಾಗಿದೆ ಅಂತ ನೋಡ್ಕೊಂಡಿದ್ಯಾ? ಅಮ್ಮ, ನಂಗೆ ಹೊಟ್ಟೆ ಹಸಿತಾ ಐತೆ, ಸ್ನಾನ ಮಾಡಕ್ ಟೈಮ್ ಇಲ್ಲ. ತಿನ್ನಕ್ ಮುಂಚೆ ಏನಾದ್ರೂ ಕೈ ಆದ್ರೂ ತೊಳ್ಕೊಂಡಿದ್ಯಾ? ಕೈ ತೊಳ್ಕೊಂಡಾದ್ರೂ ತಿನ್ನು. ಬಾಲು ಅವರ ಅಮ್ಮನ ಮಾತನ್ನು ಕೇಳಲಿಲ್ಲ. ಬಾಲು ಕೈ ತೊಳೆಯದೆ ಊಟ ಮಾಡಿ ತನ್ನ ಕೋಣೆಗೆ ಮಲಗಲು ಹೊರಟ. ಬಾಲು ಜೋರಾಗಿ ಅಳುತ್ತಿದ್ದಾನೆ. ಏನಾಯ್ತು ಬಾಲು? ಬಾಲು ಹೊಟ್ಟೆಯನ್ನು ಒತ್ತುತ್ತಾ ಹೇಳಿದ, ಅಮ್ಮ, ನಂಗೆ ತುಂಬಾ ಹೊಟ್ಟೆ ನೋವ್ತಾ ಇದೆಯಮ್ಮ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ತುಂಬಾ ನೋವಾಗ್ತಿದೆ. ಅಳ್ಬೇಡ ಬಾಲು, ಆಸ್ಪತ್ರೆಗೆ ಹೋಗೋಣ ನಡಿ. ದೃಶ್ಯ 3. ಆಸ್ಪತ್ರೆಯಲ್ಲಿ. ಡಾಕ್ಟರ್, ಇವನಿಗೆ ತುಂಬಾ ಹೊಟ್ಟೆ ನೋವ್ತಿದೆಯಂತೆ, ಸ್ವಲ್ಪ ನೋಡಿ. ಡಾಕ್ಟರ್ ಬಾಲುವಿನ ಕಣ್ಣು, ಬಾಯಿ ಮತ್ತು ಉಗುರುಗಳನ್ನು ನೋಡುತ್ತಿದ್ದಾರೆ. ಇವತ್ತು ಏನು ತಿಂದೆ ನೀನು? ನಾನಿವತ್ತು ಮನೆ ಊಟ ಮತ್ತು ಪಾನಿಪುರಿ ತಿಂದೆ ಅಷ್ಟೇ. ಇವತ್ತು ನೀನು ಹಲ್ಲು ಬ್ರಷ್ ಮಾಡಿದ್ದೀಯಾ? ಇಲ್ಲ ಡಾಕ್ಟರ್. ಊಟ ಮಾಡೋಕ್ಕೆ ಮುಂಚೆ ನೀನು ಕೈ ತೊಳೆದಿದ್ಯಾ? ಇಲ್ಲ, ನನ್ನ ಕೈ ತೊಳೆದಿರಲಿಲ್ಲ. ಅವನು ತುಂಬ ಕ್ಲೀನ್ ಇಲ್ಲ, ಅದಕ್ಕೆ ಅವನಿಗೆ ಹೊಟ್ಟೆ ನೋವು ಬಂದಿರೋದು. ನೋಡು, ಅವನು ಇವತ್ತು ಕೂಡ ಬ್ರಷ್ ಮಾಡಿಲ್ಲ, ಕೈ ತೊಳೆದೇ ಊಟ ಮಾಡಿದ್ದಾನೆ. ಯಾಕೆ ಉಗುರು ಕಟ್ ಮಾಡಿಲ್ಲ ನೀನು? ನೋಡಿ ಎಷ್ಟು ಗಲೀಜಾಗಿದೆ ನಿನ್ನ ಕೈ. ನೀವು ಅವರಮ್ಮ ಇದೆಲ್ಲ ನೋಡ್ಕೋಬೇಕು. ಕ್ಷಮಿಸಿ ಡಾಕ್ಟರ್, ಇನ್ಮೇಲೆ ಈ ರೀತಿ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಇಲ್ಲ ಡಾಕ್ಟರ್, ನಂದೇ ತಪ್ಪು, ಇವತ್ತಿಂದ ಕ್ಲೀನ್ ಆಗಿರ್ತೀನಿ. ಓಕೆ, ಆಯಿತು. ನಾನು ಕೆಲವು ಮಾತ್ರೆ ಬರ್ದು ಕೊಡ್ತೀನಿ, ಅವನ್ನ ತಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಏನಾಗಲ್ಲ. ಎಲ್ಲರೂ ಬಾಲು ಕಥೆಯನ್ನು ಕೇಳಿದ್ರಾ? ಇದರಿಂದ ನಾವು ಏನು ಕಲ್ತಿದ್ದೇವೆ? ನಾವು ಉತ್ತಮ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ನಾವು ನಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಇದರಿಂದ ಎಲ್ಲರೂ ದಿನ ಸ್ನಾನ ಮಾಡಬೇಕು, ದಿನ ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಹಲ್ಲು ಬ್ರಷ್ ಮಾಡಬೇಕು, ಉಗುರು ಕಟ್ ಮಾಡಬೇಕು, ಒಳ್ಳೆ ಬಟ್ಟೆ ಒಳ್ಳೆ ಚಪ್ಪಲಿ ಹಾಕೋಬೇಕು ಮತ್ತು ಯಾವಾಗಲೂ ಕೈ ತೊಳಿಬೇಕು. ಊಟಕ್ಕೂ ಮುಂಚೆ ಮತ್ತು ಊಟ ಆದಮೇಲೆ ಕೈ ತೊಳಿಬೇಕು. ಬಾತ್ರೂಮಿಂದ ಬಂದಮೇಲೂ ಕೂಡ ಕೈ ತೊಳಿಬೇಕು. ಋತುಚಕ್ರ ಒಂದು ಸಹಜ ಕ್ರಿಯೆ, ಆದರೆ ಕೆಲವರಲ್ಲಿ ಇದರ ಬಗ್ಗೆ ತಪ್ಪಾದ ಭಾವನೆ ಇದೆ. ಈ ತಪ್ಪು ಕಲ್ಪನೆ ಹೋಗಲಾಡಿಸಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ಮುಟ್ಟುವಿನ ಸಂದರ್ಭದಲ್ಲಿ ಕನಿಷ್ಠ ದಿನಕ್ಕೆ ಒಮ್ಮೆ ಆದರೂ ಸ್ನಾನ ಮಾಡಬೇಕು. ಸ್ವಚ್ಛವಾದ ಒಳ ಉಡುಪುಗಳನ್ನು ಧರಿಸಬೇಕು ಮತ್ತು ಸ್ಯಾನಿಟರಿ ಪ್ಯಾಡ್ಗಳ ಬಳಕೆ ಮಾಡಬೇಕು ಮತ್ತು ದಿನಕ್ಕೆ 3 ಅಥವಾ 4 ಬಾರಿ ಸ್ಯಾನಿಟರಿ ಪ್ಯಾಡ್ಗಳ ಬಳಕೆ ಮಾಡಬೇಕು. ಮುಟ್ಟುವಿನ ಸಂದರ್ಭದಲ್ಲಿ ಅತಿಯಾಗಿ ಬಟ್ಟೆಗಳನ್ನು ಬಳಕೆ ಮಾಡುವುದರಿಂದ ಸಂತಾನೋತ್ಪತ್ತಿ ವ್ಯವಸ್ಥೆ ಕಾಯಿಲೆ ಮತ್ತು ಮೂತ್ರ ಜನಾಂಗದಂತಹ ಕಾಯಿಲೆಗಳು ಉಂಟಾಗುತ್ತವೆ. ಆರೋಗ್ಯವೇ ಭಾಗ್ಯ, ಸ್ವಚ್ಛತೆಯೇ ಮಹಾಭಾಗ್ಯ.